ಶ್ರೀ ಗುರುಭ್ಯೋ ನಮಃ. ಇದು ಧನ್ವಂತರಿ ಕ್ಷೇತ್ರ, ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಕ್ಷೇತ್ರ. ಪಾಂಡವರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಸಾವಿರಾರು ವರ್ಷ ಇತಿಹಾಸವಿದೆ ಈ ಕ್ಷೇತ್ರ. ಇಲ್ಲಿ ಕಲ್ಯಾಣಿಯಲ್ಲಿ 18 ವಿಧದ ಔಷಧಿ ಗುಣ ಇದೆ. ಕಲ್ಯಾಣಿಯ ನೀರನ್ನು ಪ್ರೋಕ್ಷಣೆ ಮಾಡೋದು, ಕುಡಿಯುವುದು, ಇದರಿಂದ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಗುಣ ಆಗ್ತದೆ ಅಂತ ಹೇಳ್ತದೆ. ಮತ್ತು ಇದು ತುಂಬ ವಿಶೇಷವಾದ ಜಾಗ. ಒಂದು ಸಂದರ್ಭದಲ್ಲಿ ಕಲ್ಯಾಣಿಯಲ್ಲಿ ನೀರು ಬತ್ತಿ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ನೀರು ಉಕ್ಕು ಹಾಗೆ ಮಾಡಿದ್ರಂತೆ. ಆಮೇಲೆ ಕಲ್ಯಾಣಿಯ ನೀರು ಖಾಲಿ ಆಗಲಿಲ್ಲ ಅಂತೇಳಿ ಒಂದು ಇತಿಹಾಸ. ಅದಲ್ಲದೆ ಇಲ್ಲಿ ಡಿಸೆಂಬರ್ನಲ್ಲಿ ಕೋರಿ ಜಾತ್ರೆ ಅಂತ ನಡೀತದೆ. ಆ ಕೋರಿ ಜಾತ್ರೆ ಬಹಳ ವಿಶೇಷವಾದ ಜಾತ್ರೆ. ಅಲ್ಲಿ ಗದ್ದೆಯನ್ನು ಉತ್ತು ಬಿತ್ತುವ ಕಾರ್ಯಕ್ರಮಗಳು. ಅಲ್ಲಿ ಮುಂಚಿನ ಕಾಲದಲ್ಲೆಲ್ಲ ಜಾನುವಾರುಗಳಿಗೆ ಔಷಧಿ ಇಲ್ಲವಂತೆ. ಆವಾಗ ಕೊಕ್ಕಡದ ಕೋರಿ ಗದ್ದೆಗೆ ಜಾನುವಾರುಗಳನ್ನು ಇಳಿಸ್ತೇನೆ ಅಂತೇಳಿ ಹರಕೆ ಹೇಳ್ಕೊಳ್ತಾರೆ. ಈಗ ಅದು ಸಂಪ್ರದಾಯ ಪ್ರಕಾರ ಬಂದರೆ ಈಗ ಜನರು ಅಷ್ಟೇ ತಲೆಯ ಮೇಲೆ ಸೊಪ್ಪನ್ನು ತಗೊಂಡೋಗಿ ಆ ಗದ್ದೆಗೆ ಹಾಕಿ ಆ ಮಣ್ಣನ್ನು ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗುವಂಥ ಸಂಪ್ರದಾಯ ನಡೀತದೆ. ಅದು ಪ್ರತಿ ವರ್ಷ ಡಿಸೆಂಬರ್ ಧನುರ್ ಸಂಕ್ರಮಣದ ಮರುದಿನ ನಡೀತದೆ. ಅದು ಇಲ್ಲಿಯ ವಿಶೇಷತೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಗುಣ ಆಗ್ತದೆ ಅಂತೇಳಿ ನಮಗೆ ಜ್ಯೋತಿಷ ಪ್ರಕಾರ ತಿಳಿದು ಬಂದಿದೆ. ವೈದ್ಯನಾಥ ಈಶ್ವರ, ಶಿವ ಧನ್ವಂತರಿ, ಮಹಾವಿಷ್ಣು, ಹಾಗೆ ಎರಡು ಶಿವ ವಿಷ್ಣು ಎರಡು ಇರುವಂಥ ಕ್ಷೇತ್ರ ಅಂತೇಳಿ ಧನ್ವಂತರಿ ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಹರಕೆ ಅಂದರೆ ಆರೋಗ್ಯದ ಸಲುವಾಗಿ ಬೇಡ್ಕೊಂಡೋಗಿ ನೀರನ್ನು 3 ದಿನ ಕುಡಿದು 21 ದಿನ ಸ್ನಾನಕ್ಕೆ ಬಳಸಬೇಕು. ಮತ್ತು ಎಲ್ಲ ಅವರ ಕಾಯಿಲೆ ಗುಣ ಆದ ಮೇಲೆ ಇಲ್ಲಿ ದೇವರಿಗೆ ಬಂದು ಹಗ್ಗ ಬಿಂದಿಗೆ ಅರ್ಪಣೆ ಮಾಡುತ್ತೆ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದು ಒಂದು ವಿಶೇಷವಾದ ಸೇವೆ. ಅದಲ್ಲದೆ ಮೇ 1ನೇ ತಾರೀಕು ಧ್ವಜಾರೋಹಣವಾಗಿ 6 ದಿನದ 8 ದಿನದ ಉತ್ಸವ ನಡೀಲಿಕ್ಕಿದೆ. ಅದರಲ್ಲಿ ಮೇ 6ನೇ ತಾರೀಕು ಬ್ರಹ್ಮರಥೋತ್ಸವ ನಡೀಲಿಕ್ಕಿದೆ. ಅದು ತುಂಬ ವಿಶೇಷವಾದ ಜಾತ್ರೆ. ಮತ್ತು ಶಿವರಾತ್ರಿ ಇತರ ಪಂಚಪರ್ವಾದಿಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಮತ್ತು ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಗುವುದರಿಂದ ಯಾವುದೇ ವಿಶೇಷ ಸೇವೆಗಳು ನಡೆಯುತ್ತಿಲ್ಲ. ಆದಷ್ಟು ಬೇಗ ಆಗಬೇಕು ಅಂತ ನಾವು ಭಕ್ತರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಂದು 5 ದಿನ ಮಾಡಿದ್ರೆ ಒಂದು 15 ದೇವಸ್ಥಾನ ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಬೇಕು. ಬೆಳಗ್ಗೆ ಒಂದು